ಅದೇ ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರೇರ. ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ನಾವೆಲ್ಲರೂ 3ನೇ ಅಧ್ಯಾಯ ತೆಗೆದಿದ್ದೀರಮ್ಮ 2ನೇ ವಚನ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ, ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಏನು ಮಾಡುತ್ತಂಥದ್ದು ಕೊಚ್ಚಿಕೊಳ್ಳುತ್ತೆ ಪ್ರೇರೆ. ಹಲ್ಲೆಲೂಯಾ. ಚಿಕ್ಕ ಬೆಂಕಿಯೇ ಇಡೀ ಕಾಡನ್ನು ನಾಶ ಮಾಡುವ ರೀತಿಯಲ್ಲಿ ಚಿಕ್ಕ ಅಂಗದೋಪಾದಿಯಲ್ಲಿ, ಕಿಚ್ಚಿನೋಪಾದಿಯಲ್ಲಿ ಇರ್ತಕ್ಕಂಥ ಈ ನಾಲಿಗೆ ನಮ್ಮನ್ನು ಕೂಡ ಅದೇನು ಮಾಡುತ್ತಾರೆ, ಸಾಯಿಸುವಂಥ ಸ್ಥಿತಿಯ ಕಡೆಗೆ, ನಾಶನದ ಸ್ಥಿತಿಯ ಕಡೆಗೆ, ನರಕ ಯಾತನೆಯ ಸ್ಥಿತಿಯ ಕಡೆಗೆ ಅದೇನು ಮಾಡುತ್ತೆ, ನಮ್ಮನ್ನು ನಡೆಸಿಕೊಂಡು ಹೋಗುತ್ತೆ. ಅದಕ್ಕಾಗಿ ಎರಡನೇದಾಗಿ ನಾವು ಮೊದಲನೇದಾಗಿ ದೇವರ ವಿಷಯದಲ್ಲಿ ದೇವರ ಸ್ಥಾನವನ್ನು ಯಾರಿಗೂ ಕೊಡಲಾರ್ದ ಹಾಗೆ ನಾವು ದೇವರನ್ನೇ ನೋಡುವವರಾಗಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆ ಉಳ್ಳವರಾಗಿ ಜೀವಿಸುವವರಾಗಬೇಕು. ಪೌಲನು ಒಂದು ಕಡೆಗೆ ಹೇಳ್ತಾನೆ ಈ ರೀತಿಯಾಗಿ, ಏನಂತಂದರೆ ನಿಮ್ಮ ಮಾತುಗಳು ರಸಭರಿತವಾಗಿ ಇರಬೇಕು, ನಿಮ್ಮ ಸಂಭಾಷಣೆ ಹಿತವಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಅನೇಕ ಕಾರಣಗಳು ಇದ್ದಾಗಲೂ ಕೂಡ ಅವುಗಳನ್ನು ದೂಷಿಸುವಂಥ ನಾಲಿಗೆಯಾಗಿ, ದೋಷ ಆರೋಪಣೆಯನ್ನು ಮಾಡುವಂಥ ನಾಲಿಗೆಯಾಗಿ ನಿಮ್ಮ ನಾಲಿಗೆ ಇರಬಾರದು. ಅದಕ್ಕಾಗಿ ಮಾತುಗಳ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾಕೆ ಮಾತುಗಳ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕಂದ್ರೆ, ಮತ್ತಾಯನ ಬರೆದ ಸುವಾರ್ತೆ ಒಂದ್ಸರಿ ತೆಗಿತೀರಿ ವಚನ ಓದಿಕೊಳ್ಳುವ ಸಮಯದಲ್ಲಿ ಗೊತ್ತಾರ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಮಾತು ಎನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಹತೋಟಿಯಲ್ಲಿರುವವರ, ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನ್ರಿ, ಒಂದು ಹತೋಟಿಯಲ್ಲಿ ನಾವು ಇರುವವರಾಗಬೇಕು. ಆತ್ಮನೇ ನಮ್ಮನ್ನು ನಡೆಸುವಾತನಾಗಿರ್ಬೇಕು. ಆತ್ಮನಿಗೆ ನಾವು ಆಳ್ವಿಕೆ ಕೊಟ್ಟರೆ, ಒಂದು ಹಾಡು ಹಾಡಿದ್ರೆ ಹೌದ್ರಿ, ಈಜುವ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನೀನು ನಡೆಸಬೇಕಂತ. ಮೊಣಕಾಲದಷ್ಟಲ್ಲ, ಸೊಂಟದಷ್ಟಲ್ಲ. ಎಸ್ಗೇಲ್ನ ಗ್ರಂಥದಲ್ಲಿ ಇರ್ತಕ್ಕಂಥ ಒಂದು ಸಂಗತಿ ಪ್ರಿಯರೇ. ಹಲ್ಲೆಲೂಯಾ. ಹೆಂಗಂತೆ ನಾವು ಮುಳುಗುವಷ್ಟು ಆತ್ಮನಲ್ಲಿಯೇ ಇರುವಷ್ಟು, ಆತ್ಮನೇ ನಮಗೆ ಪ್ರತಿಯೊಂದು ಮಾರ್ಗದರ್ಶನ ನೀಡುವಷ್ಟರ